ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 2ನೇ ದಿನ ಮಹಾಕುಂಭದಲ್ಲಿ ಇದ್ದೀವಿ. ನಿನ್ನೆ ನೈಟ್ ಲೇಟ್ ಆಗಿ ರೂಮ್ ಸಿಕ್ತು ನಮಗೆ. ರೂಮ್ ಮಾತ್ರ ಒಳ್ಳೆ ರೂಮ್ ಸಿಕ್ಕಿದೆ. ಸಿಂಪಲ್ ರೂಮ್, ತುಂಬಾ ಕಮ್ಮಿ ಬಜೆಟ್. ಅಂದ್ರೆ ನೀವು ಈಗ ಮಹಾಕುಂಭದಲ್ಲಿ ನೀವು ರೂಮಿಗೆ ಏನಾದರೂ ಖರ್ಚು ಮಾಡಿದ್ನಿ ಅಂದರೆ ಮಿನಿಮಮ್ ಅಂದ್ರೆ 4,000-5,000 ರೂಪಾಯಿ ತಗೊಂತಾರೆ. ಆದ್ರೆ ನಾವು ಕೇವಲ 500 ರೂಪಾಯಿದಲ್ಲಿ ಇಂಥ ಒಳ್ಳೆ ರೂಮ್ ಸಿಕ್ಕಿದೆ ನಮಗೆ. 4 ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ರೂಮ್, ಬೆಚ್ಚಗಿದೆ. ಫುಲ್ಲು ಚಳಿ ಆದರೆ ರೂಮ್ ಮಾತ್ರ ಫುಲ್ ಬೆಚ್ಚಗೈತೆ. ಬೆಡ್ ಇದೆ, ಎಲ್ಲ ವ್ಯವಸ್ಥೆ ಇದೆ, ಏನು ಚಿಂತೆ ಇಲ್ಲ. ಒಳ್ಳೆ ರೂಮ್. ಅವ್ರು ಮಲ್ಕೊಳ್ಳಿ, ನಾವು ಬರೋಣ. 500 ರೂಪಾಯಿಗಿಂತ ಒಳ್ಳೆ ರೂಮ್ ಸಿಗಲ್ಲ. ಆದ್ರೆ ನಮ್ಗೆ ಟೋಟಲ್ 500 ಮೇಲೆ ಒಬ್ಬೊಬ್ಬರಿಗೆ 500 ರೂಪಾಯಿ. ಯಾವುದೋ ಒಂದು ಆಶ್ರಮ ಇದೆ, ಸೇವಾಶ್ರಮ. ನಮಗೆ ನಿನ್ನೆ ಇರೋದಕ್ಕೆ ಫ್ರೀ ಆಗಿ ಸಿಕ್ತು. ಇವತ್ತು ಆಶ್ರಮದಲ್ಲಿ ಕಮ್ಮಿ ಬೆಲೆಗೆ ಸಿಕ್ಕಿದೆ. ಇವಾಗ ನಾವಿರೋ ಆಶ್ರಮ ಇಲ್ಲೇ ನೋಡಿ, ಇಲ್ಲೇ ನಮಗೆ ಕಮ್ಮಿ. ಇನ್ನ ಒಳಗಡೆ ಇನ್ನೂ ಚಲೋ ರೂಮ್ ಸಿಕ್ತು, ಆದ್ರೆ ಎಲ್ಲ ಕಡೆ ಫುಲ್ ಆಗಿದೆ. ನಾವು ಈಗ ಅವಾಗಲೂ ರೂಮ್ ತೋರಿಸಿದ್ನಲ್ಲ, ಅದು ಜಸ್ಟ್ 500 ಒಬ್ರಿಗೆ 500 ಪೂರ ಒಂದು ನೈಟ್. ಚೆನ್ನಾಗಿದೆ ರೂಮ್. ಇದು ಯಾವುದೋ ಆಶ್ರಮ ಇದೆ ನೋಡಿ, ನೋಡ್ಕೊಳ್ಳಿ. ನನಗೆ ಆಶ್ರಮದ ಒಳಗಡೆ ನೋಡೋಣ ಅಂತ ಬಂದೆ, ಬಟ್ ದೇವಸ್ಥಾನ ಅಲ್ಲ, 2 ದೇವಸ್ಥಾನ ಇದೆ. ಒಂದು ಶಿವನ ಲಿಂಗ ಇದೆ, ಶಿವನ ದೇವಸ್ಥಾನ ಇದೆ. ಒಂದು ಆ ಕಡೆ ರಾಧಾಕೃಷ್ಣ ಮಂದಿರ ಇದೆ. ಇದು ಬರೀ ದೇವಸ್ಥಾನ ಅಂತಲ್ಲ, ಇದೊಂದು ಗುರುಕುಲ ಆಶ್ರಮ. ಇಲ್ಲಿ ಸಂಸ್ಕೃತ ಅಧ್ಯಯನ, ವೇದಗಳ ಪಾಠ ಎಲ್ಲ ಆಗುತ್ತೆ. ಯಾವ ಟ್ರೈನ್ ಇರ್ಬೋದು ಇದು? ಟ್ರೈನಲ್ಲಿ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಟ್ರೈನಲ್ಲಿ ಬರೋಕ್ಕೆ ಹೋದರೆ ಯಪ್ಪ 2 ದಿನ ಜರ್ನಿ, 3 ದಿನ ಮೇಲಾಗುತ್ತೆ. ಬಟ್ ಊಟದ ಭಾಳ ತೊಂದರೆ ಆಗುತ್ತೆ. ನಿನ್ನೆ ನೈಟ್ ಸುತ್ತಾಡ್ಬೇಕಂತ ಅನ್ಕೊಂಡಿದ್ದೆ, ಆಗಲಿಲ್ಲ. ಯಾಕಂದರೆ ರೂಮ್ ವ್ಯವಸ್ಥೆ ಇನ್ನೂ ಆಗಿರಲಿಲ್ಲ ನಮಗೆ. ರೂಮ್ ಸಿಗೋಕ್ಕೆ ತುಂಬ ಟೈಮ್ ಆಯಿತು. ರಾತ್ರಿ ರೂಮ್ ಸಿಕ್ಕು ಅಲ್ಲೆಲ್ಲ ಮಾತಾಡಿ ಮುಗಿಸೋತ್ತಿಗೆ ತುಂಬ ಟೈಮ್ ಆಯಿತು. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕುಂಭಮೇಳದಲ್ಲಿ ಏನೇನಿದೆ ಸ್ವಲ್ಪ ನೋಡ್ಕೊಂಡು ಸುತ್ತಾಡೋಣ. ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಸುತ್ತಾಡಿ ವಾಪಸ್ ರೂಮ್ಗೆ ಹೋಗೋಣ. ಮಹಾಕುಂಭ ಚಲೋ, ಮಹಾಕುಂಭ. ನಾವು ಪ್ರಯಾಗ್ರಾಜಿಗೆ ಬರಬೇಕಾದ್ರೆ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ. ಒಂಥರ ಜೀರೋ ಟ್ರಾಫಿಕ್ ಮೂವಿಂಗಲ್ಲಿ ಬಂದಿದ್ದೀವಿ ನಾವು. ಎಲ್ಲಿ ಟ್ರಾಫಿಕ್ಕೇ ಇಲ್ಲ, ಒಟ್ಟು ಆರಾಮ್ ಸರಿ ಫ್ರೀಯಾಗಿ ಬಂದಿದ್ವಿ. ಇಲ್ಲಿ ಪ್ರಯಾಗ್ರಾಜಿಗೆ ಬಂದು ಸ್ವಲ್ಪ ಟ್ರಾಫಿಕ್ ಆಯಿತು. ಅದು ಬಿಟ್ಟರೆ ಜಾಸ್ತಿ ಏನು ಟ್ರಾಫಿಕ್ ಇಲ್ಲ. ಟ್ರಾಫಿಕ್ ಇದೆ ಅಂತೇಳಿ ತುಂಬ ಜನ ಎದುರಿಸ್ಬಿಟ್ಟಿದ್ರು. ಏನು ಟ್ರಾಫಿಕ್. ಇವಾಗ ಒಬ್ಬರು ಯಾರೋ ಸಾಧುಗಳು ಕಂಡ್ರು ನೋಡಿ, ಈ ಥರ ಕುಂತಿರ್ತಾರೆ. ನಿಮ್ಗೆ ಏನಾದರೂ ಕ್ವಶನ್ ಬೇಕಾದ್ರೆ ಕೇಳ್ಬೋದು, ನಿಮ್ಗೆ ಅನ್ಸಿದ್ದು ಕೇಳ್ಬೋದು. ನಮಗೆ ಸರಿಯಾಗಿ ಹಿಂದಿ ಬರೋದಿಲ್ಲ, ಹಾಗಾಗಿ ನಾವು ಯಾರೂ ಮಾತಾಡ್ಸೋಕ್ಕೆ ಹೋಗಲ್ಲ. ಅವ್ರ ಹಿಂದಿ ನಮಗೆ ಅರ್ಥ ಆಗೋಲ್ಲ. ಈಗ ನಾವು ಮಾತಾಡೋ ಹಿಂದಿಗೂ ಇಲ್ಲಿ ಲೋಕಲ್ ಹಿಂದಿಗೂ ತುಂಬ ಡಿಫ್ರೆನ್ಸ್ ಆಗುತ್ತೆ.
ಇದು ಯಾವ ಟೆಂಪಲ್ ಇರ್ಬೋದು ಹೇಳಿ ನೋಡೋಣ, ನನಗೆ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ನಮಗೆ ಕಮೆಂಟ್ ಮಾಡಿ ಹೇಳಿ. ಇದು ಯಾವ ಊರಿನ ಟೆಂಪಲ್? ಬನ್ನಿ ಇಲ್ಲಿ ಒಳಗಡೆ ನೋಡೋಣ. ಯಾವುದೋ ಒಂಥರ ಹೋಮ ಮಾಡೋ ಸ್ಥಳ ಇದ್ದಂಗಿದೆ ನೋಡ್ರಿ. ಎಷ್ಟು ಇದ್ದಾವೆ ಹೋಮ ಕುಂಡಗಳು. ಈ ಥರದ್ದು ಹೋಮ ಮಾಡೋ ಸ್ಥಳ ಲೈವ್ ನಾವು ಹೋಮ ಮಾಡುವಾಗದ್ದನ್ನು ನೋಡಬೇಕಾಗಿತ್ತು. ಆ್ಯಕ್ಚುಲಿ ನಾವು ಲೇಟಾಗೇ ಬಂದಿದ್ದೀವಿ. ಹೇಗಿದೆ ನೋಡಿ ಈಗ 156 ಏನಂತ ಏನೋ ಇದೆ ಇಲ್ಲಿ ನಂಬರ್. ಟೋಟಲ್ ಎಷ್ಟಿರ್ಬೋದು ಇದು? ಟೋಟಲ್ಗೆ ಸುಮಾರು ಒಂದು 500 ಇರ್ಬೋದಾ ಹೋಮ ಕುಂಡಗಳು. ಇದನ್ನು ನೋಡೋಕೆ ಇಂಥ ನೋಡ್ಬೇಕಂತನೇ ಈ ಕುಂಭಮೇಳಕ್ಕೆ ಬರಬೇಕಂತ ಹೇಳೋದಷ್ಟೇ, ಮತ್ತೇನಿಲ್ಲ. ಈ ಥರದ್ದು ಹೋಮಕುಂಡಗಳು ಇಷ್ಟು ಸಹಸ್ರಾರು ಹೋಮಕುಂಡಗಳು ನೀವೆಲ್ಲಿ ನೋಡ್ತೀರ? 1, 2 ಅಥವಾ 1, 4, 5 ಅಂತ ನೋಡ್ಬೋದು ಅಷ್ಟೇ. ಇಷ್ಟು ಒಂದೇ ಬಾರಿ ಇಷ್ಟು ಹೋಮಕುಂಡಗಳು ನಾನು ಎಲ್ಲಿ ನೋಡಿಲ್ಲಪ್ಪ, ಇದೇ ಫಸ್ಟ್ ಟೈಮ್. ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದೊಂಥರ ಜಪಾನ್ದಾಗೆ ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಹೋಗೋದು ಇಲ್ಲೇ ಕಾಣುತ್ತೆ. ಆ ಕಡೆ ಟ್ರೈನ್ ಹೋಗೋದು, ಈ ಕಡೆ ಹೋಮಕುಂಡಗಳು. ಹೋಮಕುಂಡಗಳು ಸಹಸ್ರಾರು ಹೋಮಕುಂಡಗಳು. ಸಹಸ್ರಲಿಂಗ ಅಂತಾರಲ್ಲ, ಇದು ಒಂಥರ ಸಹಸ್ರಾರು ಹೋಮಕುಂಡಗಳು. ಎಷ್ಟು ಜನ ಯಜ್ಞ ಮಾಡಿರ್ಬೋದು ಇಲ್ಲಿ, ಎಷ್ಟು ಜನ ಈ ಯಜ್ಞ ಮಾಡೋದನ್ನು ನೋಡಬೇಕಿತ್ತಂತ. ಈ ಜಾಗ ನೋಡ್ತಾ ಇದ್ದರೆ ಯಜ್ಞ ಮಾಡ್ತಿದ್ರು ಎಲ್ಲ ಹೋಮಕುಂಡಗಳು ಯಜ್ಞ ಮಾಡ್ತಿರುವಾಗ ಲೈವಲ್ಲಿ ನೋಡ್ಬೇಕು. ಒಂದು ಯಾವುದೋ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನಾನು ಈ ಸ್ಥಳದ ಬಗ್ಗೆ. ಆದರೆ ಇದನ್ನು ಎಲ್ಲರೂ ಹೋಮಕುಂಡ ಮಾಡುವಾಗ ಯಾವ ರೀತಿ ಇರ್ಬೇಕಂತೇಳಿ ನೋಡಬೇಕಿತ್ತಂತ ಅನಿಸುತ್ತಿದೆ ನೋಡ್ತಾ ಇದ್ದರೆ. ಅದಕ್ಕೆ ಹೇಳೋದು ಇದು ಮಹಾಕುಂಭ ಅಂತೇಳಿ. ಈ ಥರದ್ದೆಲ್ಲ ವ್ಯವಸ್ಥೆಗಳು ಇಲ್ಲಿ ಎಷ್ಟು ಚೆನ್ನಾಗಿದೆ. ಹೋಮ ಹವನ ಮಾಡುವಂಥ ಜಾಗಗಳೆಲ್ಲ ಇವು. ಎಷ್ಟೆಲ್ಲ ವ್ಯವಸ್ಥೆ ಇದೆ. ನೋಡ್ರಿ ಸೂರ್ಯೋದಯ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ನೋಡೋಕೆ ಎರಡು ಕಾಣಿಸಲ್ಲಪ್ಪ ಸೂರ್ಯನ. ಬೆಳಗಿನ ಸೂರ್ಯೋದಯ ಸೂಪರ್. ನೋಡ್ರಿ ಇಲ್ಲೊಂದು ಯಾವುದೋ ಆಕಾರದ್ದು ಇದಿದೆ, ನೋಡೋಣ ಒಳಗಡೆ. ಅಯ್ಯೋ ಬಂದಿದ್ದಾರೆ, ಇದು ಒಳಗಡೆ ಹೋಗೋಕ್ಕೆ ನಾಟ್ ಅಲೌಡ್. ಬಂದಿದೆ, ನೈಟ್ ಬರ್ಬೇಕು ಅಂದ್ರೆ ಓಪನ್ ಇರುತ್ತೆ.
ಇಲ್ಲಿಗ ಈ ರೀತಿ ಸ್ವಾಮಿಗಳು ಕುಂತಿರ್ತಾರೆ. ಅವ್ರ ಹತ್ರ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ಅವ್ರು ನೋಡೋಕ್ಕೂ ಒಂಥರ ಅಘೋರಿಗಳೆಲ್ಲ ಸ್ವಲ್ಪ ನೋಡೋಕೆ ಒಂಥರ ಭಯನೇ ಆಗುತ್ತೆ. ಇಲ್ಲೆಲ್ಲ ಕುಂತಿರ್ತಾರೆ, ಹೋಗ್ಬೇಕು, ಮಾತಾಡ್ಸೋಕೆ ನಮ್ಗೆ ಭಯ ಆಗೋದಿಲ್ಲ ಬಿಡು, ನಮ್ಗೆ ಹಿಂದಿ ಬರೋಂಗಿಲ್ಲ, ಮಾತಾಡೋಕ್ಕೂ ಆಗಲ್ಲ. ಬಟ್ ಅವ್ರ ಜೊತೆ ಮಾತಾಡೋಕೆ ಸ್ವಾಮಿಗಳಿದ್ದಾರೆ, ಹೋಗಕ್ಕೆ ಭಯ ಆಗತ್ತೆ ನಮಗೆ. ಏನೋ ಮಾಡಲ್ಲ, ಆದ್ರೆ ನಮಗೆ ಏನೋ ಅವ್ರ ಜೊತೆ ಮಾತಾಡಕ್ಕೆ ಒಂಥರ ಭಯ. ನಾವು ಅಷ್ಟು ಅವ್ರೇನೋ ಮಾತಾಡಿಸ್ತಾರೆ, ನಮ್ಗೆ ಕೇಳ್ಬೇಕಂತ ಇದೀನಿ, ಮಾತಾಡೋಣ ಏನು ಅಂತೇಳಿ. ಅದೇ ಕೇಳಕ್ಕೆ ಒಂಥರ ಭಯ. ಏನ್ ಅಂತಾರೋ ಏನಮ್ಮ ಗೊತ್ತಿಲ್ಲ, ಅದ್ ಯಾಕೆ ಆತರ ಭಯ ಇದೆ ಅಂತ. ಇಲ್ಲಿ ಓಡಾಡೋ ತುಂಬಾ ಹುಷಾರಾಗಿರ್ಬೇಕು. ಎಲ್ಲಿ ಹೋಗ್ತೀವಿ, ಯಾ ಕಡೆ ಹೋಗ್ತೀವಿ, ಹೆಂಗ ಏನ್ ಗೊತ್ತೇ ಆಗಲ್ಲ. ಒಂದು ಪಾಯಿಂಟ್ ಇವಾಗ ನನ್ನ ರೂಮ್ ಇರೋದು ಯಾವ ರೀತಿ ಇದೆ, ಟಾಯ್ಲೆಟ್ಸ್ ವ್ಯವಸ್ಥೆ, ಈ ತರ ಟಾಯ್ಲೆಟ್ ವ್ಯವಸ್ಥೆ ಇಲ್ಲಿ ಇರುತ್ತೆ. ಹೀಗೆ ಸಾಗೋದು ಪ್ರಯಾಗ್ರಾಜಲ್ಲಿ. ಇದೊಂಥರ ಕರ್ಟನ್ ಟಾಯ್ಲೆಟ್. ಇದು ನೋಡ್ರಿ ಎಷ್ಟು ಸಖತ್ತಾಗಿದೆ, ಒಂಥರ ಟೆಕ್ನಾಲಜಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ, ಸೂಪರ್. धुआं जन्नतों का शहर हम तेरे हो गए या खुदा इश्क में गुमशुदा दिल जिगर कदम जिसे पुकारे वो पहुंचे गंगा किनारे. ಇದು ನೋಡ್ರಿ ಎಷ್ಟು ಸಖತ್ತಾಗಿದೆ, ಸ್ವಚ್ಛ ಮಾಡೋ ಮಷೀನ್. ನದಿಗಳಲ್ಲಿ ಹೂವು ಕಾಯಿ ಎಲ್ಲ ಬಿಡ್ತಾರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋ ಮಷೀನ್ ಆಗಿದೆ. ಇದು ಒಂದು ತುಂಬ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ. ಈ ರೀತಿ ವ್ಯವಸ್ಥೆ ಎಲ್ಲ ನದಿಗಳಲ್ಲಿ ಆಗ್ಬೇಕನ್ನೋದು. ಎಲ್ಲ ನದಿಗಳು ಈ ರೀತಿ ಸ್ವಚ್ಛ ಆದರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ, ಶುದ್ಧತೆಯಿಂದ ಇರುತ್ತೆ. ಕುಂಭಮೇಳದಲ್ಲಿ ಇದನ್ನೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಜನ ಸಾಧು ಸಂತರವಾಗಿ ಅಡ್ಡಾಡ್ತಾ ಇರ್ತಾರೆ. ನೋಡ್ರಿ ಎಷ್ಟು ಭಯಂಕರವಾಗಿದೆ ನೋಡೋಕ್ಕೆ. ಎಷ್ಟು ವರ್ಷದ ಸಾಧನೆ ಇರ್ಬೋದು ಈ ಥರ ಕುಂದ್ರಕ್ಕೆ ಇವ್ರದ್ದು. ಹಾಂ, ನೋಡೋಕ್ಕೆ ಸಾಕು. ಇವರೇ ಭಯಂಕರ ಅಂದ್ರೆ ಅವ್ರಿಗಿನ್ನ ಭಯಂಕರ ನೋಡ್ರಿ. ಹಾವು ಹೆಂಗಿದೆ ಏನು ಕತೆ. ಇದನ್ನೆಲ್ಲ ನೋಡೋಕ್ಕಂತ ಕುಂಭಮೇಳಕ್ಕೆ ಬಂದಿದ್ದು ನಾನು. ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ರೆ ಹೆಂಗೆ ನೋಡೋಕ್ರಿ. ಎಷ್ಟು डमरू का डम 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 डम. ये ओरिजिनल मंडी है, मंडी है। किसकी ये मंडी है। ये कहाँ से मिलती है आपको? सिद्ध महात्माओं का मंडी है। जल में पानी में प्रवाह कर दिया जाता है। 12 साल सिद्धि क्रिया पूजा किया जाता है। इनको सिद्ध किया जाता है कपाल भैरव के नाम से। तो भैरव मंत्र से इनको सिद्ध करके इन्हीं तक पूजा कराया जाता है। तो गुरुदेव आपको डर नहीं लगता इन सब चीजों का? डर लगता है, मैं डर को पी जाता हूँ। चिलम में भर के पी रहा है। बोलो हर हर महादेव। हर हर महादेव, घर घर महादेव। हाँ, हर हर महादेव, घर घर महादेव। ये आपके हाथ में हड्डी है जो किस चीज की है? ये मेरी हड्डी है। आपकी हड्डी है? आपकी हड्डी आपने बाहर निकाल ली? क्या बात है गुरुदेव। किस जगह की है ये? कंकाल की हड्डी होती है। ये भूत भवन सरकार का ऑफिस होता है। सब किया जागरूक किया जाता है। तो इसी हड्डी से कोई भी समस्या होता है, इससे साल पूछ जाता है। यही आपकी जादू की छिड़ी है कहने का मतलब। क्या बात है गुरुदेव। ये भैरव दंड होता है। ಕುಂಭಮೇಳದಲ್ಲಿ ಮಿಸ್ ಮಾಡದಿರೋ ಪ್ಲೇಸ್ ಅಂದರೆ ಇದೊಂದೇ ನೋಡಿ. ಹೇಗಿದೆ ನೋಡಿ. ಇಲ್ಲಿ ಕಾಣ್ತಾ ಇಲ್ಲ, 5,21,00,000 ರುದ್ರಾಕ್ಷಿಗಳನ್ನು ಮಾಡಿ
12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ 12 ಜ್ಯೋತಿರ್ಲಿಂಗಗಳೇನದ ನೋಡು ಅದು ಇಲ್ಲಿ ಮಾಡಿದ್ದಾರೆ ನೋಡಿ. بشینم سر راهی با امید نگاهی بشینم سر راهی با امید نگاهی خدایا تو گواهی ಐದಾರು ತಾಸು ಆಗುತ್ತಂತ. ये वाला सीन में छोटा वाला सीन है वो पहले फोनवा में लगा रहा आपका इंतजार कर रहे हैं।